ರಾಜಣ್ಣ ಅವ್ರನ್ನ ಬಿಜೆಪಿ ಹೋರಾಟಗಾರರು, ಪುಟ್ಟ ಕಾಂಗ್ರೆಸ್ನವರು. ನಾನು ಮೊನ್ನೆ ಅವ್ರ ಹುಟ್ಟದ ಹಬ್ಬಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರದ್ದು ಫೋಟೋಸ್ದು ಒಂದು ಇದಾಕಿದ್ರು, ಏನು ಗ್ಯಾಲ್ರಿ. ಆ ಗ್ಯಾಲ್ರಿನಲ್ಲಿ ಅವರು ಭಾಷಣ ಮಾಡ್ತಾಯಿದ್ರು 1977ರಲ್ಲಿ. ಇಂದಿರಾ ಗಾಂಧಿಯವರು ಕೂತಿದ್ರು, ಇವರು ಭಾಷಣ ಮಾಡ್ತಾಯಿದ್ರು. 77 ಅಂದರೆ ಎಷ್ಟು ವರ್ಷ ಆಯಿತು? 55 ವರ್ಷ. ಆವಾಗಲಿಂದಲೂ ಕಾಂಗ್ರೆಸ್ ಅವರು, ಈಗಲೂ ಕಾಂಗ್ರೆಸ್, ಮುಂದಕ್ಕೂ ಕಾಂಗ್ರೆಸ್. ಈಗ ಸರ್ ನಮ್ಮ ಮುಜರಾಯಿ ಇಲಾಖೆಗೆ ಬಂದರೆ ನಮ್ಮ ಭಾಗ ಏನು ಹಿಂದುಳಿದಿದೆ ಕಲ್ಯಾಣ ಕರ್ನಾಟಕ. ಬರೀ ನಮ್ಮ ಜನ ಅಷ್ಟೇ ಅಲ್ಲ ಸರ್, ನಮ್ಮ ದೇವರು ಕೂಡ ಹಿಂದುಳಿದಿದ್ದಾರೆ. ನಮ್ಮ ದೇವಸ್ಥಾನಗಳು ಡೆವಲಪ್ಮೆಂಟ್, ಎಕ್ಸಾಂಪಲ್ ಗಣಗಾಪುರ ಭಾಳ ಪ್ರಸಿದ್ಧ ದೇವಸ್ಥಾನ, ಬಟ್ ಅಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಮಾಡಬೇಕು. ಅದು ಒಂದಲ್ಲ, ಭಾಳಷ್ಟು ದೇವಸ್ಥಾನಗಳು. ಗಣಗಾಪುರ ಅದನ್ನು ಪ್ರಾಧಿಕಾರ ಮಾಡಬೇಕು ಅಂತೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಎಂ.ವಿ. ಪಾಟೀಲರು ಹೇಳಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ಆಗಬೇಕು, ಅದು ಅಭಿವೃದ್ಧಿ ಆಗಬೇಕು. ಯಾಕೆಂದರೆ ಲಕ್ಷಗಟ್ಟಲೆ ಜನ ಬರ್ತಾರಲ್ಲಿ. ಮತ್ತು ಈ ಆಮೇಲೆ ಎಲ್ಲನೂ ಒಂದೇ ಸಲ ತೊಗೊಳಕ್ಕಾಗಲ್ಲ. ಒಂದು ನಿಮಿಷ ತಗೊಳ್ತೀವಿ. ಹುಲಿಗಮ್ಮ ಹತ್ತತ್ರ 1 ಕೋಟಿ ಜನ ಹೋಗ್ತಾಯಿದ್ರು. ರೇಣುಕಾ ಯಲ್ಲಮ್ಮ ಅಲ್ಲೂ 1 ಕೋಟಿ ಜನ ಹೋಗ್ತಾರೆ ಒಂದು ವರ್ಷಕ್ಕೆ. ಆಮೇಲೆ ಇದು ಕುಕ್ಕೆ ಸುಬ್ರಹ್ಮಣ್ಯ 1 ಕೋಟಿಗಿಂತಲೂ ಹೆಚ್ಚು ಜನ ಹೋಗ್ತಾರೆ. ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರು ಹತ್ತಿರದಲ್ಲೇ ಇತ್ತು. ಚಾಮುಂಡಿ ಬೆಟ್ಟ, ಆಮೇಲೆ MMLs, ಇದೆಲ್ಲ ಕೂಡ ಪ್ರಾಧಿಕಾರಗಳು ಮಾಡಿದ್ದೀವಿ. ಕುಕ್ಕೆ ಮಾಡಿಲ್ಲ, ಸುಬ್ರಹ್ಮಣ್ಯ ಮಾಡಿಲ್ಲ. ಇದೂ ಎಲ್ಲ MLAs ಇಲ್ಲ, ಅದಕ್ಕೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕಲ್ಲ. ಆಮೇಲೆ ನಾವು ಎಷ್ಟು ಹಾಕಬೇಕು, ಆಮೇಲೆ KKRWಯಿಂದನೂ ಕೂಡ ಸ್ವಲ್ಪ ಹಣ ಕೊಡಿಸಿ ಅಂತ ಹೇಳಿದ್ದೀನಿ ಪ್ರಿಯಾಂಕ್ ಖರ್ಗೆ ಅವರಿಗೆ, ಅಜಯ್ ಸಿಂಗ್ ಅವ್ರಿಗೂ ಹೇಳಿದ್ದೀನಿ. ಈ ಭಾಗದ ಎಲ್ಲ ಶಾಸಕರು ಗಣಗಾಪುರ ಅಭಿವೃದ್ಧಿ ಆಗಬೇಕು ಅಂತ 2 ಮೀಟಿಂಗ್ ಮಾಡಿದ್ದಾರೆ ಆಗಲೇ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ. ಅವರು ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಬಂದು ಎಷ್ಟು ಹಣ ಬೇಕಾಗುತ್ತೆ ಅಂತೇಳಿ ಎಸ್ಟಿಮೇಟ್ ಎಲ್ಲ ಮಾಡಿಸಿಟ್ಟಿದ್ದಾರೆ. ಈಗ ಒಂದು ತೀರ್ಮಾನ ತಗೋಬೇಕಷ್ಟೇ. ಇವತ್ತಿಗೂ ಕೂಡ ಬಂದಂಥ ಭಕ್ತರಿಗೆ ಉಳ್ಕೊಳ್ಳೋಕೆ ವಸತಿ ನಿಲಯ ಅಂತ ಇಲ್ಲ, ಇದು ಇದೆ, ಎಲ್ಲ ರೆಡಿ ಆಗಿದೆ. ಬಟ್ ಅಲ್ಲಿ ಲಾಡ್ಜ್ ಮಾಫಿಯಾ ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈಗ ಹುಲಿಗಮ್ಮ, ಆಮೇಲೆ ರೇಣುಕಾ ಯಲ್ಲಮ್ಮ, ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಈಗೆಲ್ಲ ನಾನು ಬಂದಮೇಲೆ ಎಲ್ಲರಿಗೂ ಮಾಸ್ಟರ್ ಪ್ಲ್ಯಾನ್ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಅವ್ರ ಹತ್ರನೂ ಹಣ ಇದೆ, ಸರ್ಕಾರ ಕೂಡ ಹಣದಲ್ಲಿ. ಆಮೇಲೆ ಆಂಜನೇಯ ಹುಟ್ಟಿದ ಪ್ರದೇಶ ಇದೆಯಲ್ಲ, ಅಂಜನಾದ್ರಿ ಬೆಟ್ಟ, ಸುಮಾರು ಹತ್ತಿರ ಒಂದು 200 ಕೋಟಿ ಕೆಲಸ ನಡೀತಾ ಇದೆ ಅಲ್ವಾ. ಇದೆಲ್ಲ ಕೂಡ ನಾವು ಬಂದಮೇಲೆ ಈ ಅಭಿವೃದ್ಧಿ ಕೆಲಸಗಳು ತೊಗೊಂಡಿದ್ದೀವಿ. BJP ಅವ್ರ ಕಾಲದಲ್ಲಿ ಯಾಕೆ ಮಾಡಲಿಲ್ಲ? ಮೊನ್ನೆ 4 ವರ್ಷ ಇದ್ದರು, ಅದಕ್ಕಿಂತ 5 ವರ್ಷ ಇದ್ದರು. ದೇವ್ರ ಹೆಸರಲ್ಲಿ ಮಾತ್ರ ಓಟ್ ಬೇಕು ಅವ್ರಿಗೆ, ಧರ್ಮದ ಹೆಸರಲ್ಲಿ ಓಟ್ ಬೇಕು. ದೇವ್ರ ಕೆಲಸನೂ ಮಾಡಲ್ಲ, ಧರ್ಮದ ಕೆಲಸನೂ ಮಾಡಲ್ಲ. ಅವರು ಸುಮ್ಮನೆ ಯಾಮಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಾವು ದೇವ್ರ ಕೆಲಸನೂ ಮಾಡ್ತೀವಿ, ಧರ್ಮದ ಕೆಲಸನೂ ಮಾಡ್ತೀವಿ, ದೇವಸ್ಥಾನಗಳ ಅಭಿವೃದ್ಧಿನೂ ಮಾಡ್ತೀವಿ. ದೇವಸ್ಥಾನಗಳು ಹೋಗೋ ಭಕ್ತಾದಿಗಳಿಗೂ ಕೂಡ ನಾವು ಸೌಕರ್ಯಗಳು ಮಾಡಿಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು 2 ವರ್ಷದಲ್ಲಿ ನೋಡಿ, ನಾನು ಹೇಳಿದಂಥ 4-5 ಪ್ರಮುಖ ಅಂದರೆ ಲಕ್ಷಗಟ್ಟಲೆ ಜನ ಹೋಗ್ತಾರಲ್ಲ, ಆ ದೇವಸ್ಥಾನಗಳ ಮೂಲಭೂತ ಸೌಕರ್ಯ ಖಂಡಿತವಾಗಲಿ ಆಗುತ್ತೆ. ಗಣಗಾಪುರದ್ದು ಕೂಡ ಒಂದು ತೀರ್ಮಾನ ತಗೊಳ್ತೀವಿ.